ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ಅಂಡ್ ನಾನಂತೂ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಅಂಡ್ ಲಾಟ್ಸ್ ಆಫ್ ಲವ್. ಯಾರಿಗೆ ಈ ಲವ್ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ಯಾರೆಲ್ಲ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅವರಿಗೆ, ಅಂಡ್ ಯಾರೆಲ್ಲ ನನ್ನ ತುಂಬಾ ಹೇಟ್ ಮಾಡ್ತಾರೆ ಅವರಿಗೆ, ಅಂಡ್ ಯಾರಿಗೆಲ್ಲ ನಾನು ಇಷ್ಟ ಅವರಿಗೆ, ಯಾರಿಗೆಲ್ಲ ನಾನು ಇಷ್ಟ ಇಲ್ಲ ಅವರಿಗೆ. ಈ ಪಾಸಿಟಿವಿಟಿನೂ ಅಷ್ಟೇ, ಈ ಪ್ರೀತಿನೂ ಅಷ್ಟೇ, ಎಲ್ರಿಗೂ ನಾನು ಕೊಡ್ತಾ ಇರೋವಂಥದ್ದು. ಸೊ ಎಲ್ಲರಿಂದನೂ ನಾನು ನೀವು ದ್ವೇಷನೇ ಮಾಡಿ ಅಥವಾ ಪ್ರೀತಿನೇ ಮಾಡಿ, ನಾನು ಸ್ವೀಕಾರ ಮಾಡೋದು ಪ್ರೀತಿನ ಮಾತ್ರ, ಪಾಸಿಟಿವಿಟಿನ ಮಾತ್ರ. ಇನ್ನು ಉಳಿದಿರೋದೆಲ್ಲ ಅಲ್ಲೇ ಇರುತ್ತೆ. ಓಕೆ, ಅಂದ್ರೆ ಎಲ್ಲ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಅದ್ರಲ್ಲೂ ನಂದು ಒಂದು ವರ್ಡ್ ಇದೆ. ಅದೇನಪ್ಪ ಅಂತ ಅಂದ್ರೆ, ಗುರು ನಿನ್ನ ಪಾದದಡಿ. ಒಳ್ಳೇದಾಯ್ತಾ? ಗುರು ನಿನ್ನ ಪಾದದಡಿ. ಕೆಟ್ಟದಾಯ್ತಾ? ಗುರು ನಿನ್ನ ಪಾದದಡಿ. ನಾನು ಅಷ್ಟೇ, ಒಳ್ಳೇದ್ ಮಾಡದ್ನ ಗುರು ನಿನ್ನ ಪಾದದಡಿ. ನಾನು ಅಷ್ಟೇ, ಕೆಟ್ಟದ್ ಮಾಡ್ದ ಗುರು ನಿನ್ನ ಪಾದದಡಿ. ಅಥವಾ ಮೆಟ್ಟಿ ನನ್ಗೆ ಏನ್ ಬುದ್ಧಿ ಕಲಿಸ್ಬೇಕೋ ಕಲಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ನನ್ನ ಗುರುವಿಗೆ ಎಲ್ಲಾನು ಕೂಡ ಶರಣಾಗ್ಬಿಡ್ತೀನಿ. ನನ್ನ ಪಾಲಿಗೆ ಗುರುವಿನ ಚರಣನೆ ಎಲ್ಲಾನು ಕೂಡ. ಹಾಗೇನೆ ಕೃಷ್ಣಾರ್ಪಣ ಮಸ್ತು ಅಂತೀರಾ, ಶಿವಾರ್ಪಣ ಮಸ್ತು ಅಂತೀರಾ, ಏನೇನಂತೀರಾ ನೋಡಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳೋದನ್ನ ಈಗ ಹೇಳ್ತೀನಿ. ಒಂದು 4 ಲೈನ್ ನೋಡಿದೆ. ಯಾವ್ದ್ರ ಬಗ್ಗೆ ಅಪ್ಪ ಅಂತ ಅಂದ್ರೆ ಲಕ್ ಬಗ್ಗೆ. ಯಾವ್ದ್ರ ಬಗ್ಗೆ? ಲಕ್ ಬಗ್ಗೆ. ಏನಿತ್ತಪ್ಪ ಅಂದ್ರೆ, ಲಕ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಲಕ್ಕು ನಮ್ ಕೈಯಲ್ಲಿ ಇಲ್ಲ. ನಾವು ಲಕ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ನಾವು ನಾರ್ಮಲ್ ಮನುಷ್ಯರ ತರ ನಾವು ಮಾತಾಡ್ಬೇಕು ಅಂದ್ರೆ ನಮಗೆ ಲಕ್ ಇರ್ಬೇಕು ಅಂದ್ರೆ ದೇವ್ರು ಕೊಟ್ಟಿರ್ಬೇಕು. ಆದ್ರೆ ಆಕ್ಚುಲಿ ನಾವು ಪುಣ್ಯನ ಮಾಡಿ ಅದನ್ನ ಗಳಿಸ್ಕೊಂಡು ಬಂದಿರ್ಬೇಕು. ಓಕೆ, ಸೊ ಈ ಲಕ್ನ ನಮ್ಮ ಹತ್ರ ಕ್ರಿಯೇಟ್ ಮಾಡಕ್ ಆಗಲ್ಲ. ಈ ಕ್ಷಣದ ಸಿಚುವೇಶನ್ ಬಗ್ಗೆ ನಾನು ಹೇಳ್ತೀನಿ. ಆದ್ರೆ ಈ ಒಂದು ಕ್ಷಣನ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಯಾವ್ದ್ರ ಮೂಲಕ ಅಂತಂದ್ರೆ, ಬಟ್ ಡಿಸಿಷನ್ ಈಸ್ ಇನ್ ಯೋರ್ ಹ್ಯಾಂಡ್. ಲಕ್ ನಿಮ್ಮ ಕೈಯಲ್ಲಿಲ್ಲ, ಆದ್ರೆ ಡಿಸಿಷನ್ ನಿಮ್ಮ ಕೈಯಲ್ಲಿ ಇದೆ. ಅಂದ್ರೆ ಇವತ್ತು ನನ್ಗೆ ತಿನ್ನಕ್ ಊಟ ಇಲ್ಲ ಅಂತಂದ್ರೆ ನಾನು ಹಿಂದೆ ಮಾಡಿರೋಂಥದ್ದು ಕಾರಣ ಆಗಿರುತ್ತೆ. ಏನಪ್ಪ ಅದು ಕಾರಣ ಅಂತ ಹೇಳಿ ನೋಡಕ್ ಹೋದ್ರೆ, ಕಾರಣ ಇಷ್ಟೇ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಓದೋ ಟೈಮಲ್ಲಿ ನಾನು ಓದಿದ್ರೆ ಅಂಡ್ ನಾನು ಕೆಲ್ಸಕ್ಕೆ ಸೇರ್ಬೇಕಾಗಿರೋ ಟೈಮಲ್ಲಿ ನಾನು ಕೆಲ್ಸಕ್ಕೆ ಸೇರಿದ್ರೆ, ನನಗೆ ಊಟ ಅಥವಾ ತಿಂಡಿ ಅಥವಾ ನನಗೆ ಬೇಕಾಗಿರುವಂತಹ ಯಾವುದಾದ್ರೂ ಒಂದು ವಸ್ತು ಕಮ್ಮಿ ಆಗ್ತಿತ್ತೆ ಇಲ್ಲ ಅಲ್ವಾ? ಯಾರಿಗೋಸ್ಕರನೋ ಓದೋ ಟೈಮಲ್ಲಿ ನನ್ನದೇ ಸೋಂಬೇರಿತನ ಇರಬಹುದು, ಅಥವಾ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಇನ್ಯಾರಿಗೋಸ್ಕರನೋ, ಫಾರ್ ಎಕ್ಸಾಂಪಲ್, ಅಯ್ಯೋ ನನಗೂ ಕೆಲಸ ಸಿಕ್ಕಿದೆ, ನನ್ನ ಫ್ರೆಂಡಿಗೆ ಸಿಕ್ಕಿಲ್ಲ, ಕೆಲಸಕ್ಕೆ ನಾನು ದಾನ ಕೊಟ್ಟೆ, ಅವಳಿಗೆ ಕೊಟ್ಬಿಟ್ಟೆ, ನಾನು ಕೆಲಸ ಮಾಡಲ್ಲ, ಅಥವಾ ಯಾವುದೋ ಒಂದು ಫ್ಯಾಮಿಲಿಯ ವಿಷಯ ಇರ್ಬೋದು, ಏನೇನೋ ಒಂದು ವಿಷಯಗಳಪ್ಪ ಇಂಥದ್ದೇ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ನಮ್ದು ಎಕ್ಸಾಂಪಲ್ ಆಗಿ ಕೊಡ್ತಾ ಇರೋದು. ಲಕ್ ಈಸ್ ನಾಟ್ ಇನ್ ಯೋರ್ ಹ್ಯಾಂಡ್. ಲಕ್ ಅನ್ನೋದು ನಿಮ್ ಕೈಲಿಲ್ಲ, ಬಟ್ ಡಿಸಿಷನ್ ಈಸ್ ಇನ್ ಯೋರ್ ಹ್ಯಾಂಡ್. ಅಂದ್ರೆ ರೈಟ್ ಟೈಮಲ್ಲಿ ರೈಟ್ ಡಿಸಿಷನ್ ನಾವು ತಗೊಂಡ್ರೆ ಲಕ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ನನ್ಗೆ ಇವತ್ತು ಊಟ ಅಲ್ಲ ಬೇಕಾಗಿದ್ದೆ ಭಕ್ಷ್ಯ ಭೋಜ್ಯಗಳನ್ನ ಸವಿಯುವಂತಹ ಲಕ್ನ ನಾನೇ ಕ್ರಿಯೇಟ್ ಮಾಡ್ಕೋಬಹುದಾಗಿತ್ತು. ನಾನು ಇಲ್ಲಿ ಎಕ್ಸಾಂಪಲ್ನ ಕೊಡ್ತಾ ಇರೋದು. ಎಲ್ಲ ವಿಷಯಗಳು ಅಷ್ಟೇ, ಅಂಡ್ ಯಾರಿಗೂ ಕೂಡ ರಿಲೇಟೆಡ್ ಅಲ್ಲ. ನಾರ್ಮಲ್ ಆಗಿ ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋಂಥದ್ದು. ಓಕೆನಾ? ಬಟ್ ನಾನು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ಲಕ್ ಕ್ರಿಯೇಟು ಆಗಲ್ಲ. ನಾನು ಇವತ್ತು ಅನುಭವಿಸ್ತಾ ಇರೋದಕ್ಕೆ, ಅಥವಾ ಯಾರ್ಯಾರು ಇವತ್ತು ಅವ್ರು ಅನುಭವಿಸ್ತಾ ಇರೋದಕ್ಕೆ, ಅವ್ರು ಒಳ್ಳೇದನ್ನ ಅನುಭವಿಸ್ತಾ ಇದ್ರೆ ಅವರು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂಡಿರೋದು ರೀಸನ್ ಆಗಿರತ್ತೆಯೇ ಹೊರತು ಲಕ್ ಆಗಿರೋದಿಲ್ಲ. ಅಂಡ್ ಕಂಟಿನ್ಯೂಷನ್, ಯುವರ್ ಡಿಸಿಷನ್ಸ್ ಕ್ಯಾನ್ ಮೇಕ್ ಲಕ್. ನಿಮ್ಮ ಡಿಸಿಷನ್ ಲಕ್ನ ಕ್ರಿಯೇಟ್ ಮಾಡಬಹುದು, ಲಕ್ನ ನಿಮ್ಗೆ ತಂದು ಕೊಡಬಹುದು. ಬಟ್ ಲಕ್ ಕ್ಯಾನ್ ನೆವರ್ ಮೇಕ್ ಯುವರ್ ಡಿಸಿಷನ್ಸ್. ಲಕ್ ಏನ್ ಮಾಡಕ್ ಸಾಧ್ಯ ಅಲ್ಲ, ನಿಮ್ಮ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಲಕ್ ಅನ್ನೋದು ನಾವು ಈಗ ಅನುಭವಿಸುವಂಥದ್ದು. ಈ ಲಕ್ ನನಗೆ ಬರೋದಕ್ಕೆ ನಾನು ಹಿಂದೆ ತಗೊಂಡಿರೋ ಡಿಸಿಷನ್ಸ್. ಒಳ್ಳೇದನ್ನ ಯೋಚನೆ ಮಾಡಿದ್ನ, ಪುಣ್ಯನ ಕಟ್ಕೊಂಡಿದ್ನ,
ಕೆಟ್ಟದ್ನ ಯೋಚನೆ ಮಾಡಿದ್ನ, ಪಾಪನ ಪಡ್ಕೊಂಡಿದ್ನ. ಸೊ ಅದನ್ನ ನಾನು ಈಗ ಅನುಭವಿಸ್ಬೇಕು. ಪಾಪ ಪುಣ್ಯ ಅನ್ನೋದನ್ನೇ ನಾನು ಇವಾಗ ಓದೋ ಟೈಮಲ್ಲಿ ಓದ್ಲಿಲ್ಲ, ಕೆಲ್ಸಕ್ಕೆ ಸೇರೋ ಟೈಮಲ್ಲಿ ಕೆಲ್ಸಕ್ಕೆ ಸಿಕ್ಕಿಲ್ಲ, ಈ ತರ ಒಂದು ಎಕ್ಸಾಂಪಲ್ ಕೊಟ್ಟೆ. ಇದೇ ಅಂತ ಅಲ್ಲ, ಹೆಲ್ತ್ ವಿಷಯದಲ್ಲೂ ಅಷ್ಟೇ. ನಾವ್ ಯಾವಾಗ ಪ್ರಾಪರ್ ಫುಡ್ ತಗೊಬೇಕಾಗಿರುತ್ತೆ ಆಗ ನಾವು ಪ್ರಾಪರ್ ಫುಡ್ ತಗೊಂಡಿದ್ರೆ ನಮ್ಮ ಬಾಡಿ ಇವತ್ತು ನಮ್ಮ ಮಾತನ್ನ ಕೇಳ್ತಿತ್ತು. ಸೊ ನಾವು ಪ್ರಾಪರ್ ಫುಡ್ ಅನ್ನು ತಗೊಂಡಿಲ್ಲ ಅಂದಾಗ ನಮ್ಮ ಬಾಡಿ ಇವತ್ತು ನಮ್ಮ ಮಾತನ್ನ ಕೇಳೋದಿಲ್ಲ. ನಮ್ಗೆ ನಮ್ಮ ಬಾಡಿ ರೋಗ ರುಜಿನಗಳ ಗೂಡಾಗ್ಬಿಡತ್ತೆ. ಯಾವಾಗ ನಾವು ಟೆನ್ಷನ್ ತಗೋಬಾರ್ದಿತ್ತೋ ಅವಾಗ ನಾವು ಟೆನ್ಷನ್ ತಗೊಂಡ್ಬಿಟ್ಟು, ಸೊ ಅದು ಟೆನ್ಷನ್ ತಗೊಳ್ದೇ ಇರೋದು ನಮ್ಮ ಡಿಸಿಷನ್ ಆಗಿತ್ತು. ಸೊ ಅದನ್ನ ನಾವು ಆ ಟೈಮಲ್ಲಿ ಡಿಸಿಷನ್ ತಗೊಂಡಿದ್ರೆ ಇವತ್ತು ಲಕ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಲಕ್ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಆದ್ರೆ ಡಿಸಿಷನ್ ಅನ್ನೋದು ನಮ್ಮ ಕೈಯಲ್ಲಿದೆ. ಅದೇ ಲಕ್ ಇಂದ ಡಿಸಿಷನ್ ಕ್ರಿಯೇಟ್ ಆಗೋದಿಲ್ಲ, ಡಿಸಿಷನ್ ಇಂದ ಲಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋ ಈ ಒಂದು 4 ಲೈನ್ ಇದೆಯಲ್ಲ, ನನಗೆ ಬಹಳ ಇಷ್ಟ ಆಯ್ತು. ಸೊ ಪ್ರತಿಯೊಬ್ರು ಇದನ್ನ ಒಂದ್ಸಲ, ಟ್ವೈಸ್ ಅಲ್ಲ, ಥ್ರೈಸ್ ಅಲ್ಲ, 10 ಟೈಮ್ಸ್ ಅಂತಾನು ಹೇಳಕ್ಕಾಗಲ್ಲ, 20 ಟೈಮ್ಸ್ ಅಂತಾನು ಹೇಳಕ್ಕಾಗಲ್ಲ. ನಿಮಗೆ ಇದು ಅರ್ಥ ಆಗುವಷ್ಟು ಸಮಯನೂ ಕೂಡ ನಿಮ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಅದಕ್ಕೆ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಲಕ್ ಈಸ್ ನಾಟ್ ಇನ್ ಯೋರ್ ಹ್ಯಾಂಡ್, but decision is in your hand. Your decisions can make your luck, but luck can never make your decision. ಅರ್ಥ ಆಯ್ತು ಅಲ್ವಾ? ಸೊ ಪ್ರಾಪರ್ ಟೈಮಲ್ಲಿ ಪ್ರಾಪರ್ ಆಗಿರೋ ಡಿಸಿಷನ್ ತಗೊಂಡು ಲಕ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೇದನ್ನ ಮಾಡ್ಕೊಳ್ಳಿ. ಸೊ ಬರೀ ಲಕ್ ಯಾವಾಗ್ಲೂ ಬರುತ್ತೆ, ಲಕ್ ಬಂದ್ಬಿಡತ್ತೆ, ಆ ಲಕ್ಕಿಂದ ನಾನೇನೋ ರಿಚ್ ಆಗ್ಬಿಡ್ತೀನಿ, ಅಥವಾ ಲಕ್ಕಿಂದ ನಂಗೆ ಹೆಲ್ತ್ ಬಂದ್ಬಿಡತ್ತೆ, ಲಕ್ಕಿಂದ ನಂಗೆ ಲೈಫಲ್ಲಿ ಒಳ್ಳೆ ಪರ್ಸನ್ ಸಿಕ್ಬಿಡ್ತಾರೆ. ನೋ 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 ನಾವು ಆ ಟೈಮಲ್ಲಿ ಪ್ರಾಪರ್ ಆಗಿರೋ ಡಿಸಿಷನ್ ತಗೊಂಡಿದ್ದನ್ನ ನಾವು ಅವತ್ತು ಏನ್ ಮಾಡಿದ್ವಿ ಇವತ್ತು ನಮ್ಮ ಲೈಫಲ್ಲಿ ಅದು ಕಾಣಿಸ್ಕೊಳ್ತಾ ಇರತ್ತೆ. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಮತ್ತೆ 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 ಇದನ್ನ ಕೇಳಿಸ್ಕೊಂಡು ಹೇಳಿದ್ನಲ್ಲ, ಒಂದ್ಸಲ, ಟ್ವೈಸ್ ಅಲ್ಲ, ಥ್ರೈಸ್ ಅಲ್ಲ, 10 ಟೈಮ್ಸ್ ಅಲ್ಲ, 20 ಟೈಮ್ಸ್ ಅಲ್ಲ, ಅರ್ಥ ಆಗೋವರೆಗೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ಲಕ್ ಈಸ್ ನಾಟ್ ಇನ್ ಯೋರ್ ಹ್ಯಾಂಡ್, ಬಟ್ ಡಿಸಿಷನ್ ಈಸ್ ಇನ್ ಯೋರ್ ಹ್ಯಾಂಡ್. ಯೋರ್ ಡಿಸಿಷನ್ ಕ್ಯಾನ್ ಮೇಕ್ ಲಕ್, ಬಟ್ ಲಕ್ ನೆವರ್ ಮೇಕ್ ಯೋರ್ ಡಿಸಿಷನ್. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಸದಾಕಾಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.